ರಾಜ್ಯ ಬಿಜೆಪಿಯಲ್ಲಿ ಈಗ ಲಿಂಗಾಯತ ವರ್ಸಸ್ ಲಿಂಗಾಯತ ವಾರ್ ಜೋರಾಗ್ತಾ ಇದೆ. ಯಡಿಯೂರಪ್ಪ ವಿಜಯೇಂದ್ರ ಹಠಾವೋ ಬಿಜೆಪಿ ಬಚಾವೋ ಅಂತ ಅಭಿಯಾನ. ಯತ್ನಾಳ್ ನೇತೃತ್ವದಲ್ಲಿ ಲಿಂಗಾಯತ ಮುಖಂಡರ ಸಭೆ ನಡೆದಿದೆ. ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಇವರನ್ನ ಹಠಾವೋ, ಬಿಜೆಪಿಯನ್ನ ಬಚಾವ್ ಮಾಡಿ ಅಂತ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಸಮುದಾಯದ ಮುಖಂಡರೇ ಗುಡುಗಿದ್ದಾರೆ. ಲಿಂಗಾಯತ ಸಮುದಾಯದ ಮುಖಂಡರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಬದಲಾವಣೆಗೆ ಒಕ್ಕೊರಲ ಆಗ್ರಹ ಕೂಡ ಕೇಳಿಬಂದಿದೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಬಿಜೆಪಿ ಪರ್ಯಾಯ ನಾಯಕತ್ವದ ಅಗತ್ಯತೆ ಇದೆ. ಯತ್ನಾಳ್, ಸೋಮಣ್ಣ, ಬೊಮ್ಮಾಯಿ, ಸಿದ್ದೇಶ್ವರರಂಥ ನಾಯಕರ ಅಗತ್ಯತೆ ಇದೆ. ಸಭೆಯಲ್ಲಿ 60ಕ್ಕೂ ಹೆಚ್ಚು ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಸಭೆ. ಅಂದರೆ ಇವಾಗ ಇಷ್ಟು ದಿವಸ ವಿಜಯೇಂದ್ರ ಅವ್ರನ್ನ ತೆಗಿಬೇಕು, ರಾಜ್ಯಾಧ್ಯಕ್ಷ ಸ್ಥಾನದಿಂದ ಪ್ರಯತ್ನ ನಡೀತಾ ಇತ್ತು. ಈಗ ಸಮುದಾಯದ ವಿಚಾರವನ್ನು ಕೆದಕಿದ್ದಾರೆ ಯತ್ನಾಳ್. ಆಯಿತು, ನೀವು ಲಿಂಗಾಯತರಿಗೆ ಮಣೆ ಹಾಕೋದಾದರೆ ನಮ್ಮಲ್ಲೇ ಎಷ್ಟು ಜನ ಇದ್ದಾರಲ್ಲ, ಯಾಕೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರನೇ ಆಗಬೇಕು? ಲಿಂಗಾಯತ ಸಮುದಾಯದ ನಾಯಕರು ತುಂಬ ಇದ್ದಾರೆ. ಯತ್ನಾಳ್ ಇದ್ದಾರೆ, ಸೋಮಣ್ಣ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಇದ್ದಾರೆ, ಸಿದ್ದೇಶ್ವರ್ ಅವರಿದ್ದಾರೆ, ಇನ್ನೂ ತುಂಬ ಜನ ಇದ್ದಾರೆ. ಇವರಲ್ಲೊಬ್ಬರನ್ನ ಮಾಡಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಈ ಲಿಂಗಾಯತ ವರ್ಸಸ್ ಲಿಂಗಾಯತ ಸಮರದಲ್ಲಿ ಇವತ್ತಿನ ಸಭೆಯಲ್ಲಿ ಅಂತಿಮವಾಗಿ ಏನು ನಿರ್ಣಯ ತಗೊಂಡ್ರು? ಇದನ್ನು ಹೈಕಮಾಂಡ್ ಗಮನಕ್ಕೆ ಏನಾದರೂ ತರುವಂತಹ ಪ್ರಯತ್ನನ ಅಥವಾ ಹೈಕಮಾಂಡ್ಗೆ ಒತ್ತಡ ಹಾಕುವಂತಹ ಪ್ರಯತ್ನನ ಹೇಗೆ ಅಂತ? ಅರವಿಂದ್, ಯತ್ನಾಳ್ ಅವರದು ಒಂದು ರೀತಿಯಲ್ಲಿ ಅಂತಿಮ ಹಂತದ ಕಸರತ್ತು, ಅಂತಿಮ ಹಂತದ ಸಮರ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಯಾಕೆಂದರೆ ರಾಜ್ಯಾಧ್ಯಕ್ಷ ಆಯ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಆಗಿಬಿಡುತ್ತಾ. ಅಷ್ಟರಲ್ಲಿ ವಿಜಯೇಂದ್ರ ಅವರನ್ನ ಮತ್ತೆ ಮುಂದುವರೆಸದಂತೆ ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೂ ಕೂಡ ಯಾವ ರೀತಿ ಆಗುತ್ತೋ ಅವರ ಎಲ್ಲ ರೀತಿಯಿಂದಲೂ ಕೂಡ ಪ್ರಯತ್ನ ಮಾಡಬೇಕು ಅನ್ನುವಂತಹ ಕಸರತ್ತಿಗೆ ಮುಂದಾಗಿದ್ದಾರೆ. ಈಗ ಲಿಂಗಾಯತ ದಾಳವನ್ನು ಯತ್ನಾಳ್ ಅವರು ಪ್ರಯೋಗ ಮಾಡಿದ್ದಾರೆ. ಸುಮಾರು 60ರಿಂದ 70 ಜನ ಲಿಂಗಾಯತ ಮುಖಂಡರು, ಅದು ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರ ವಿರುದ್ಧ ಇರುವಂತಹ ಅವರದೇ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷರು, ಮಾಜಿ ಪದಾಧಿಕಾರಿಗಳು, ಮಾಜಿ ಶಾಸಕರನ್ನ ಒಟ್ಟಾಗಿ ಸೇರಿಸಿ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ಶತಾಯಗತಾಯ ಮುಂದುವರಿಸಬಾರ್ದು ಅನ್ನುವಂತಹ ಒಕ್ಕರಲ ತೀರ್ಮಾನ ಮಾಡಲಾಗಿದೆ. ಜೊತೆಗೆ ಇವರಿಬ್ಬರು ಕೂಡ, ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಇಬ್ಬರು ಕೂಡ ಲಿಂಗಾಯತ ಸಮುದಾಯಕ್ಕೆ ಎಲ್ಲಿವರೆಗೆ ನಾಯಕರಾಗಿರ್ತಾರೋ ಅಲ್ಲಿವರೆಗೂ ಕೂಡ ಸಮುದಾಯಕ್ಕೆ ಕೆಟ್ಟ ಹೆಸರು, ಜೊತೆಗೆ ಪಕ್ಷಕ್ಕೂ ಕೂಡ ದೊಡ್ಡ ನಷ್ಟ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮುಂದೆ ಹೀಗೆ ಮುಂದುವರೆದ್ರೆ ನಾವು ಮತ್ತೆ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ. ಹಾಗಾಗಿ ವಿಜಯೇಂದ್ರ ಅವರನ್ನ ಬದಲಾಯಿಸಲೇಬೇಕು ಅನ್ನುವಂತಹ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಒಂದು ನಿಯೋಗವನ್ನು, ಅಂದರೆ ಲಿಂಗಾಯತ ಸಮುದಾಯದಲ್ಲಿ ಸದಸ್ಯರಿರುವಂಥ ನಿಯೋಗವನ್ನು ಹೈಕಮಾಂಡ್ ಬಳಿ ಹೋಗಿ ಶತಾಯಗತಾಯ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಹಾಕೋದಕ್ಕೆ ಮುಂದಾಗಿದ್ದಾರೆ. ವಿಜಯೇಂದ್ರ ಅವರು ಬದಲಾಗಿ ಸೋಮಣ್ಣ ಅವರು ಅಥವಾ ಬೊಮ್ಮಾಯಿ ಅವರು ಅಥವಾ ಯತ್ನಾಳ್ ಅವ್ರನ್ನ ಮಾಡಬೇಕು ಲಿಂಗಾಯತರವರಾದರೆ. ಇಲ್ಲ OBC ಅವರಾದರೆ ಕುಮಾರ್ ಬಂಗಾರಪ್ಪ, SC ಅವರಾದರೆ ಲಿಂಬಾವಳಿ, ಹಾಗೆ ಬೇರೆ ಬೇರೆ ಸಮುದಾಯದ ಮುಖಂಡರನ್ನ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ಇಲ್ಲಿ ಮಾಡಲಾಗ್ತಿದೆ. ಒಟ್ಟಾರೆಯಾಗಿ ಇವತ್ತಿನ ಸಭೆಯಲ್ಲಿ ಒಂದು ಕಡೆ ಲಿಂಗಾಯತ ವಿರೋಧಿ, ಅಂದರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಲಿಂಗಾಯತರು ಇದ್ದಾರೆ, ಅವ್ರ ಪರ ಇಲ್ಲ ಅನ್ನುವಂಥ ಒಂದು ಸಂದೇಶ. ಇನ್ನೊಂದು, ಲಿಂಗಾಯತ ಸಮುದಾಯ ನಮ್ಮ ಪರ ಇದ್ದಾರೆ ಅನ್ನುವಂಥ ಒಂದು ಬಲ ಪ್ರದರ್ಶನವನ್ನು ಕೂಡ ಯತ್ನಾಳ್ ಅವರು ಮಾಡಿದ್ದಾರೆ. ಇದುವರೆಗೆ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಭೆ ಮಾಡ್ತಾ ಇದ್ರು. ಅಲ್ಲಿ ಭಿನ್ನಮತೀಯ ಎಲ್ಲ ಸಮುದಾಯದ ನಾಯಕರು ಕೂಡ ಇರ್ತಿದ್ರು. ಇವತ್ತಿನ ಸಭೆ ಇದೆಯಲ್ಲ, ಒಂದು ಮಟ್ಟಿಗೆ ರಾಜ್ಯ ಬಿಜೆಪಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಂಚಲನ ಕೂಡ ಸೃಷ್ಟಿಸಿದಂತ ಕೂಡ ಹೇಳಲಾಗ್ತಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ, ಪ್ರಯತ್ನಗಳಾಗ್ತಾ ಇದೆ. ಸದ್ಯದಲ್ಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ. ಅಷ್ಟರೊಳಗೆ ತಮ್ಮ ಪಟ್ಟುಗಳೇನೇನು ಅಂತಕ್ಕಂಥದ್ದನ್ನು ತೋರಿಸೋದಕ್ಕೆ ಯತ್ನಾಳ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ.